ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಪ್ರಿಯ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಸತ್ಯದೇವರು ನಿತ್ಯ ಜೀವವಾದ ಯೇಸು ಕ್ರಿಸ್ತ ನಾಮದಲ್ಲಿ ಈ ಚಿಕ್ಕ ಪ್ರಾರ್ಥನಾ ವಾಕ್ಯಭಾಗ ಅಂಶಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ತಕ್ಕ ವಿಧವಾಗಿ ಪ್ರಾರ್ಥಿಸುವುದಕ್ಕೆ ಸಹಾಯ. ಹೌದು ಪ್ರಿಯರೇ, ಅಂಶ ತಕ್ಕ ವಿಧದಲ್ಲಿ ಪ್ರಾರ್ಥಿಸುವುದಕ್ಕೆ ಸಹಾಯ ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರಿಯರೇ. ಪ್ರಾರ್ಥನೆಯೊಂದಿಗೆ ನಾವು ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಬಿಡುಗಡೆ, ಆಶೀರ್ವಾದ, ಬುದ್ಧಿ ಬೇಡಿಕೊಳ್ಳೋಣ ಪ್ರೇಯರ್. ಅರ್ಥ ಮಾಡಿಕೊಳ್ಳುವಂಥ ವಾಕ್ಯ ಪ್ರೇಯರ್. ತಂದೆಯೇ, ಸರ್ವಶಕ್ತಿ ದೇವರೇ, ಮಹಿಮಾ ಸ್ವರೂಪನೇ, ಪರಿಶುದ್ಧನೇ 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 ತಂದೆ, ತಕ್ಕ ವಿಧವಾಗಿ ಪ್ರಾರ್ಥಿಸುವುದಕ್ಕೆ ಸಹಾಯ ಹೇಗೆ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ಈ ವಾಕ್ಯ ಭಾಗದಿಂದ ನಮ್ಮೆಲ್ಲರೊಂದಿಗೆ ಮಾತನಾಡಿರಿ ತಂದೆ. ನಿಮ್ಮ ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿ ದೇಹ, ಆತ್ಮ, ಪ್ರಾಣಗಳಲ್ಲಿ ಸ್ವಸ್ಥತೆಯನ್ನು, ಶಾಂತಿಯನ್ನು, ಬೆಳಕನ್ನು, ನಿಮ್ಮ ಮಹಿಮೆಯ ಆತ್ಮದಿಂದ ತುಂಬಿ ನಿಮ್ಮ ಭಯಭಕ್ತಿಗೆ ಪಾತ್ರರಾಗುವಂತೆ, ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದಿ, ಶಾಪಗಳಿಂದ ಬಿಡುಗಡೆ ಹೊಂದಿ, ನಿಮ್ಮ ಗಾಯಗಳಿಂದ ಸ್ವಸ್ಥತೆ, ನಿಮ್ಮ ರಕ್ತದಿಂದ ಬಿಡುಗಡೆ ನೀಡಬೇಕೆಂದು, ಪುನರುತ್ಥಾನದ ಶಕ್ತಿಯಾದ ಪರಿಶುದ್ಧಾತ್ಮನಿಂದ ತುಂಬಬೇಕೆಂದು, ತಕ್ಕ ವಿಧದಲ್ಲಿ ಪ್ರಾರ್ಥಿಸುವುದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕೆಂದು ಪರಾತ್ಪರ ದೇವಕುಮಾರನಾದ ಯೇಸು ಕ್ರಿಸ್ತನೇ, ನಿನ್ನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಿಶುದ್ಧನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಟು ಜೀಸಸ್, ವರ್ಷಿಪ್ ಯು ಜೀಸಸ್ ಕ್ರೈಸ್ಟ್. ಹೌದು ಪ್ರೇರೆ, ತಕ್ಕ ವಿಧದಲ್ಲಿ ಪ್ರಾರ್ಥಿಸುವುದಕ್ಕೆ ಸಹಾಯ. ಒಂದು ಚಿಕ್ಕ ಅಂಶದ ಮೂಲಕ, ಸನ್ನಿವೇಶದ ಮೂಲಕ ಧ್ಯಾನಿಸೋಣ ಪ್ರೇರೆ. ಒಬ್ಬ ಚಿಕ್ಕ ಮಗಳು ಮೊಣಕಾಲಿನ ಮೇಲೆ ನಿಂತುಕೊಂಡು ಭಯಭಕ್ತಿಯೊಂದಿಗೆ ಅ ಆ ಇ ಈ ಉ ಉ ಎಂದು ಕ್ರಮವಾಗಿ ಹೇಳುತ್ತಿದ್ದಳು. ಇದನ್ನು ನೋಡುತ್ತಲೇ ಇದ್ದ ಆಕೆಯ ತಾಯಿ, ಏನು ಮಗಳೇ, ಪ್ರಭುವಿಗೆ ಅ ಆಗಳನ್ನು ಕಲಿಸುತ್ತಿರುವೆಯಾ ಎಂದು ಕೇಳಿದಳು. ಅದಕ್ಕೆ ಆ ಚಿಕ್ಕ ಮಗಳು, ಅಮ್ಮ, ನನಗೆ ಪ್ರಾರ್ಥಿಸುವುದಕ್ಕೆ ಬರುವುದಿಲ್ಲ, ಆದ್ದರಿಂದ ನಾನು ದೇವರೊಂದಿಗೆ ಪೂರ್ತಿಯಾಗಿ ಅ ಆಗಳನ್ನು ಹೇಳುತ್ತಿದ್ದೇನೆ. ಅದರೊಳಗಿಂದ ಆತನು, ದೇವರು, ಬೇಕಾದ ಮಾತುಗಳನ್ನು, ಅಕ್ಷರಗಳನ್ನು ಆರಿಸಿಕೊಂಡು ಪ್ರಾರ್ಥನೆಯನ್ನಾಗಿ ಮಾಡಿಕೊಳ್ಳುತ್ತಾನೆ. ದೀರ್ಘ ಪ್ರಾರ್ಥನೆಯನ್ನು ಸ್ವಲ್ಪ ಪ್ರಾರ್ಥನೆಯನ್ನಾಗಿ ಆತನು ತನ್ನ ಇಷ್ಟದ ಪ್ರಕಾರ ಮಾಡಿಕೊಳ್ಳುತ್ತಾನೆ ತಾನೆ ಎಂದು ಆ ಮಗಳು ತಾಯಿಗೆ ಉತ್ತರ ನೀಡಿದಳು. ಅದು ಪ್ರೇರೆ, ನಮ್ಮ ಜೀವಿತದೊಳಗೂ ಆಯಾ ಸಮಯದೊಳಗೆ ಪ್ರಾರ್ಥಿಸಲಾರದೆ ಹೇಗೆ ಪ್ರಾರ್ಥಿಸಬೇಕು ತಿಳಿಯದೆ ಅಲ್ಲಾಡಿ ಹೋಗುತ್ತೇವೆ ಪ್ರೇರೆ, ದಿಕ್ಕು ಕಾಣದವರಾಗಿರುತ್ತೇವೆ. ಹೌದು, ಬೈಬಲ್ ಗ್ರಂಥ, ಪವಿತ್ರ ಗ್ರಂಥ, ಸತ್ಯವೇದ ಹೀಗೆ ಹೇಳುತ್ತಿದೆ ಪ್ರೇರೆ. ಏನೆಂದರೆ, ರೋಮಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯ ಭಾಗದಲ್ಲಿ ಓದುತ್ತೇವೆ. ರೋಮನ್ಸ್ ಚಾಪ್ಟರ್ 8 ವರ್ಸ್ 26th ವರ್ಡ್. ಅಂತೆಯೇ ದೇವರ ಪರಿಶುದ್ಧಾತ್ಮನು ನಮ್ಮ ಬಲಹೀನತೆಗಳನ್ನು ನೋಡಿ ಸಹಾಯವನ್ನು ಮಾಡುತ್ತಾ ಇದ್ದಾನೆ. ಹೇಗೆಂದರೆ, ನಾವು ಯುಕ್ತವಾಗಿ ಹೇಗೆ ಪ್ರಾರ್ಥನೆ ಮಾಡಬೇಕೆಂದು ನಮಗೆ ತಿಳಿದಿಲ್ಲ. ಆದ್ದರಿಂದ ಉಚ್ಚರಿಸಲು ಅಶಕ್ಯವಾದ ಮೂಲುಗುವಿಕೆಯೊಂದಿಗೆ ದೇವರಾತ್ಮ ತಾನೇ ನಮ್ಮ ಪಕ್ಷವಾಗಿ ವಿಜ್ಞಾಪನೆ ಮಾಡುತ್ತಿದ್ದಾನೆ ಎನ್ನುವ ಅಂಶ ಪ್ರೇರೆ. ಹೌದು, ತಕ್ಕ ವಿಧದಲ್ಲಿ ಪ್ರಾರ್ಥಿಸುವುದಕ್ಕೆ ಸಹಾಯ ಎನ್ನುವ ಅಂಶದಲ್ಲಿ ಪರಿಶುದ್ಧಾತ್ಮನೇ ನಾವು ಹೇಗೆ ಪ್ರಾರ್ಥಿಸಬೇಕೆಂದು ನಮ್ಮ ಬಲಹೀನತೆಗಳನ್ನು ನೋಡಿ ನಮಗೆ ಸಹಾಯ ಮಾಡುತ್ತಾನೆ. ನಾವು ಯುಕ್ತವಾದ ರೀತಿಯಲ್ಲಿ ಹೇಗೆ ಪ್ರಾರ್ಥಿಸಬೇಕು ನಾವು ತಿಳಿಯದವರೆಂದು ಪರಿಶುದ್ಧಾತ್ಮನ ಮೂಲಕ ದೇವರು ನಮಗೆ ಉಚ್ಚರಿಸಲು ಅಶಕ್ಯವಾದ ರೀತಿಯಲ್ಲಿ ಯಾವುದಕ್ಕಾಗಿ, ಹೇಗೆ, ಯಾವ ಸಮಯ ಪ್ರಾರ್ಥಿಸಬೇಕು ಪರಿಶುದ್ಧಾತ್ಮನೇ ನಮ್ಮ ಪಕ್ಷವಾಗಿ ತಂದೆಯಲ್ಲಿ ವಿಜ್ಞಾಪನೆ ಮಾಡುತ್ತಾನೆ ಪ್ರೇರೆ. ಅಂತ ಪ್ರಾರ್ಥನಾತ್ಮವನ್ನು ಬೇಡಿಕೊಳ್ಳೋಣ ತಕ್ಕ ವಿಧದಲ್ಲಿ ಪ್ರಾರ್ಥಿಸಲು. ಹೀಗೆ ಕೆಲವೊಂದು ಸಾರಿ ವಿಶ್ವಾಸಿಗಳಾದ ನಾವು, ಭಕ್ತರಾದ, ದೇವರ ಮಕ್ಕಳಾದ, ಸೇವಕರಾದ ನಾವೆಲ್ಲರೂ ಕೆಲವು ಜನ ನಿದ್ರೆ ಬರುವವರೆಗೂ ಪ್ರಾರ್ಥಿಸುತ್ತಾ ಹಾಗೆಯೇ ನಿದ್ರೆ ಹೋಗುವುದಾದರೆ ಎಲ್ಲಿ ಕಣ್ಣುಗಳನ್ನು ಮುಚ್ಚಿ ನಿದ್ರೆಯಲ್ಲಿ ಜಾರಿದ್ದೆವೋ ಅಲ್ಲಿಂದಲೇ ಎಚ್ಚರಿಕೆಯಾದಾಗ ದೇವರಾತ್ಮ ತಾನೇ ನಮ್ಮ ಪಕ್ಷವಾಗಿ ಪ್ರಾರ್ಥಿಸುತ್ತಿರುವುದನ್ನು ನಾವು ನೋಡುತ್ತೇವೆ ಪ್ರೇರೆ. ಹಠಾತ್ತಾಗಿ ಎಚ್ಚರಿಕೆಗೊಂಡಾಗ ನಮ್ಮ ಹೃದಯವು ಪ್ರಾರ್ಥಿಸುತ್ತಾ ಇರುತ್ತದೆ ಎಂದು ಗ್ರಹಿಸುತ್ತೇವೆ. ದೇವರ ಆತ್ಮವನ್ನು ದೇವರ ವಾಕ್ಯ ಮೂಲಕ ನಮ್ಮೊಳಗೆ ಅನುಭವಿಸುತ್ತಿರುವ ದೇವರ ಆತ್ಮವನ್ನು, ಪರಿಶುದ್ಧಾತ್ಮನನ್ನು, ಜೀವ ಮರಣಗಳ ಒಡೆಯನನ್ನು ಎಚ್ಚರಿಕೆಯಿಂದಿರಲು ಬಿಡೋಣ ಪ್ರೇರೆ. ಅಂಥ ಕೃಪೆ ತಂದೆಯಾದ ದೇವರು ನಮ್ಮೆಲ್ಲರಿಗೆ ನೀಡಲಿ.
ಯೇಸು ನಾಮದಲ್ಲಿ ಆಮೇನ್. ಪ್ರೇರೆ, ಈ ದಿನ ಶುಭ ಕೃಪೆಯು ದೇವಚಿತ್ತಂತೆ ನಿಮ್ಮೊಂದಿಗಿರಲಿ. ಮತ್ತೊಂದು ವಾಕ್ಯದ ಭಾಗದಲ್ಲಿ ದೇವಚಿತ್ತ ಆದರೆ ಭೇಟಿಯಾಗೋಣ. ಆಮೇನ್. ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ವರ್ಷಿಪ್ ಯು ಜೀಸಸ್.